ಎಲ್ಲರಿಗೂ ಇಂಡಿಯನ್ ಹಿಸ್ಟ್ರಿಗೆ ಸ್ವಾಗತ. ಇವತ್ತು ನಾನು ಹೇಳ್ತಾ ಇರೋದು ಮಡಿಕೇರಿಯಲ್ಲಿ ನಡೆದಂತಹ ಸತ್ಯ ಘಟನೆ. ಮಡಿಕೇರಿಯ ಹಸಿರು ಬೆಟ್ಟಗಳ ನಡುವೆ ಒಂದು ಚಿಕ್ಕ ಮನೆ ಇತ್ತು. ಆ ಮನೆಯೊಳಗೆ ಸರಳವಾದ ಪ್ರೀತಿಯಿಂದ ಕೂಡಿದ ಕುಟುಂಬ ಇತ್ತು. ತಂದೆ, ತಾಯಿ ಮತ್ತು ಅವನು ಒಬ್ಬನೇ ಮಗನ ಕಣ್ಣಲ್ಲಿ ಒಂದೇ ಒಂದು ಕನಸು, ದೇಶ ಸೇವೆ, ಮಿಲ್ಟ್ರಿಗೆ ಸೇರಬೇಕು. ಚಿಕ್ಕ ವಯಸ್ಸಿದ್ದಾಗಲೂ ಅಷ್ಟೇ, ದೇಶಭಕ್ತಿ ಅವನ ರಕ್ತದಲ್ಲೇ ಇತ್ತು. ಟಿ ವಿಲೇನಾದ್ರು ನೋಡಿದ್ರೆ ದೃಶ್ಯ ಬಂದರೆ ಅವನ ಕಣ್ಣೇ ಮಿಟುಕಿಸ್ತಿರ್ಲಿಲ್ಲ. ಒಮ್ಮೆ ದೇಶಕ್ಕಾಗಿ ಬದುಕಬೇಕು ಅನ್ನೋದೇ ಅವನ ಮಾತಾಗಿತ್ತು. ತಂದೆ ತಾಯಿಗೆ ಒಪ್ಪಿಕೊಳ್ಳಲು ಸಾಧ್ಯವೇ ಆಗ್ತಿರಲಿಲ್ಲ. ಯಾಕೆಂದರೆ ಒಬ್ಬನೇ ಮಗ, ಅವನೇ ಅವರ ಜೀವನ, ಅವನೇ ಅವರ ಆಶ್ರಯ ಎಲ್ಲವೂ. ನಿನ್ನನ್ನು ಕಳಿಸ್ಕೊಡಲು ನಮಗೆ ಧೈರ್ಯ ಇಲ್ಲ ಕಣೋ ಎಂದು ತಾಯಿ ಕಣ್ಣೀರಿಟ್ಲು. ತಂದೆ ತಲೆ ಬಗ್ಗಿಸ್ಕೊಂಡು ಹೋಗ್ಬಿಟ್ರು. ಆದರೆ ಮಗನ ಹಠದ ಮುಂದೆ ಅವ್ರದ್ದೇನೂ ಆಗಲಿಲ್ಲ. ಮಗ ಹಠ ಹೆಚ್ಚಿಡ್ದ. ಊಟ ತಿಂಡಿ ಎಲ್ಲವನ್ನೂ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದ. ಆವಾಗ ನೋವಿನಿಂದನೇ ಹೇಳುತ್ತಾರೆ, ಯಾಕೋ ಇಷ್ಟು ಹಠ ಅಂತ. ಆಗ ಮಗ ಹೇಳ್ತಾನೆ, ಅಪ್ಪ ಅಮ್ಮ, ನಿಮಗೆ ನಾನು ತೊಂದರೆ ಕೊಡಬೇಕು ಅನ್ನೋದಲ್ಲ, ನನಗೆ ದೇಶ ಸೇವೆ ಮಾಡೋ ಆಸೆ, ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊತಾನೆ. ಮಗನಲ್ಲಿದ್ದ ಹಠ, ಅವನ ಕಣ್ಣಲ್ಲಿದ್ದ ಸತ್ಯ ತಂದೆ ತಾಯಿಯ ಹೃದಯವನ್ನು ಕಲ್ಲಾಗಲು ಬಿಡಲಿಲ್ಲ. ಕಣ್ಣೀರಿನ ನಡುವೆ ತಂದೆ ತಾಯಿ ನಿಧಾನವಾಗಿ ಹೇಳಿದರು, ಸರಿ ಕಣೋ, ಹೋಗ್ಬಾ, ದೇಶವೇ ದೊಡ್ಡದು. ಆ ದಿನ ಮನೆ ತುಂಬ ಮೌನವಾಗಿತ್ತು. ಆದರೆ ಮಗನ ಮನಸ್ಸು ಹೆಮ್ಮೆಯಿಂದ ತುಂಬಿತ್ತು. ಮಿಲ್ಟ್ರಿಗೆ ಸೇರಿದ ನಂತರ ಅವನ ಜೀವನ ಸುಂದರವಾಗಿತ್ತು. ಶಿಸ್ತುಬದ್ಧ ಜೀವನ, ಸ್ನೇಹ, ದೇಶ ಪ್ರೇಮ ಎಲ್ಲವೂ ಅವನ ಕನಸಿನ ರೂಪದಲ್ಲಿಯೇ ಇತ್ತು. ಅವನು ಹೇಗೆ ಇರಬೇಕು ಅಂದ್ಕೊಂಡಿದ್ನೋ ಹಾಗೆ ಇರುತ್ತಿದ್ದ. ಆದರೆ ವಿಧಿ ಆಟನೇ ಬೇರೆ ಇತ್ತು. ಒಂದಿನ ಆ ಸುದ್ದಿ ಬಂತು, ಮಗ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ್ದಾನೆ. ತಂದೆ ತಾಯಿಗೆ ದಿಕ್ಕು ತೋಚದಂಗಾಯಿತು. ಬರಸಿಡಿಲು ಬಡೆದಂಗಾಯಿತು. ನಂತರ ಮಗನ ಶವವನ್ನು ಮಡಿಕೇರಿಗೆ ತಂದರು. ಮನೆಯ ಮುಂದೆ ಇದ್ದ ಖಾಲಿ ಜಾಗದಲ್ಲಿ ಅಂತಿಮ ವಿಧಿವಿಧಾನಗಳನ್ನೆಲ್ಲ ನೆರವೇರಿಸಿದ್ರು. ತಾಯಿ ಕುಸಿದು ಬಿದ್ದಳು. ತಂದೆ ಕಣ್ಣಿನಲ್ಲಿ ನಿಂತು ಬಿಟ್ಟನು. ಕಣ್ಣುಗಳಿಂದ ನೀರು ಹರಿದು ಬರುತ್ತಿತ್ತು. ಅಲ್ಲಿಯೇ ಮಗನ ಆತ್ಮ ಎಲ್ಲವನ್ನೂ ನೋಡುತ್ತಿತ್ತು. ಆಗ ಮಗನ ಆತ್ಮಕ್ಕೆ ಎಲ್ಲವೂ ಅರಿವಾಗತೊಡಗಿತು. ಅಪ್ಪ ಅಮ್ಮ, ನೀವು ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀರಿ, ನಾನೇ ನಿಮಗೆ ಏಕೈಕ ಆಸರೆ ಎಂದು ಆತ್ಮ ತುಂಬ ನೊಂದಿಕೊಂಡಿತು. ಆತನ ಆತ್ಮ ಎಲ್ಲೂ ಹೋಗಲಿಲ್ಲ, ಅಲ್ಲಿಯೇ ಇತ್ತು. ಒಂದು ದಿನ ಅಪ್ಪನ ಫೋನ್ ಮೊಳಗಿತು. ನೋಡಿದರೆ ಮಗನ ಫೋನ್ ನಂಬರು. ಕಾಲ್ ಸ್ವೀಕರಿಸಿ ಹಲೋ ಹಲೋ ಎಂದರೆ ಅಲ್ಲಿಂದ ಗಾಳಿ ಮಾತು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇರಬೇಕು ಅಂತ ಅಂದ್ಕೊಂಡ್ರು. ಮತ್ತೆ ಕಾಲ್ ಬರೋದನ್ನು ನೋಡಿ ಒಂದು ವಿಚಿತ್ರವಾದ ನೆಮ್ಮದಿ ಅವ್ರಿಗೆ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ನಿಧಾನವಾಗಿ ಅಪ್ಪ ಅಮ್ಮನಿಗೆ ಅರಿವಾಯಿತು, ಮಗ ನಮ್ಮ ಜೊತೆಯಲ್ಲೇ ಇದ್ದಾನೆ, ನಮ್ಮನ್ನೇ ನೋಡಿಕೊಳ್ತಿದ್ದಾನೆ ಅಂತ. ಒಂದಿನ ರಾತ್ರಿ ಮಡಿಕೇರಿಯಲ್ಲಿ ಭಾರಿ ಮಳೆ. ಗಾಳಿ ಬಾಗಿಲನ್ನು ಬಡಿದುಕೊಳ್ಳುತ್ತಿತ್ತು. ಮನೆಯೊಳಗೆ ತಾಯಿ ಒಬ್ಬಳೇ ಕುಳಿತಿದ್ದಳು. ದೀಪ ಮಿನುಗುತ್ತಿತ್ತು. ಮನಸ್ಸು ಭಾರವಾಗಿತ್ತು. ಅಷ್ಟರಲ್ಲಿ ಬಾಗಿಲು ಬಡಿಯೋ ಸೌಂಡ್ ಕೇಳಿಸೋಕೆ ಸ್ಟಾರ್ಟ್ ಆಯಿತು. ತಾಯಿ ಇಷ್ಟೊತ್ತಲ್ಲಿ ಯಾರು ಎಂದು ತಿಳ್ಕೊಳ್ಳೋಕೆ ಯಾರು ಅಂತ ಕೇಳಿದ್ಲು. ಆದರೆ ಮಾತೇ ಬರಲಿಲ್ಲ. ಭಯಗೊಂಡಳು. ಮತ್ತೆ ಬಾಗಿಲು ತಟ್ಟಿತ್ತು. ಕಣ್ಣೀರಿನಿಂದ ಆಕೆ ಮತ್ತೆ ಯಾರು ಎಂದು ಕೇಳಿದಳು. ಯಾವುದೇ ಉತ್ತರ ಇರಲಿಲ್ಲ. ಆ ಕ್ಷಣ ಅವಳ ಹೃದಯ ಒಮ್ಮೆ ಜೋರಾಗಿ ಹೊಡ್ಕೊಳ್ತು. ಕಣ್ಣೀರಿನಿಂದಲೇ ಅವಳು ಹೇಳಿದ್ಲು, ಮಗನೇ, ನೀನು ಇಲ್ಲೇ ಇದ್ದರೆ ನೀನೇ ಬಾಗಿಲು ತೆಗೆದುಕೊಂಬಾ ಅಂತ. ಆಕೆ ಹೇಳಿದಾಗ ಬಾಗಿಲು ನಿಧಾನವಾಗಿ ತೆರೆದುಕೊಳ್ಳುತ್ತೆ. ಗಾಳಿ ಒಳಗೆ ಬರುತ್ತೆ. ದೀಪ ಒಮ್ಮೆ ಜೋರಾಗಿ ಮಿನುಗುತ್ತೆ. ಯಾರೂ ಕಾಣಿಸೋದಿಲ್ಲ. ಆದರೆ ತಾಯಿಗೆ ಸ್ಪಷ್ಟವಾಗಿ ಅನಿಸುತ್ತೆ, ಅವನು ಬಂದಿದ್ದಾನೆ, ಅವನು ಒಳಗೆ ಬಂದಿದ್ದಾನೆ. ತಾಯಿ ನೆಲದ ಮೇಲೆ ಕುಳಿತು ಬಿಟ್ಟಳು. ಅಳುತ್ತಾ ಹೇಳುತ್ತಾಳೆ, ನೀನು ಹೋಗಬೇಡ ಮಗ, ಕಣ್ಣಿಗೆ ಕಾಣಿಸದೇ ಇದ್ದರೂ ಸರಿ, ನೀನು ಇಲ್ಲೇ ಇದ್ದೀಯಲ್ಲ, ನನಗೆ ಅದೇ ಸಾಕು. ಆತ ತಾಯಿಯನ್ನು ಸ್ಪರ್ಶಿಸುತ್ತಾನೆ. ಆದರೆ ತಾಯಿಗೆ ಆ ಸ್ಪರ್ಶ ಗಾಳಿಯಂತೆ ಇರುತ್ತದೆ. ಅವತ್ತಿಂದ ಮನೆ ಖಾಲಿಯಾಗಿರಲ್ಲ. ಕಾಣದ ಕಣ್ಣುಗಳಿಂದ, ಕೇಳದ ಧ್ವನಿಯಲ್ಲಿ ತನ್ನ ತಂದೆ ತಾಯಿನ ಕಾಯ್ತಿರ್ತಾನೆ. ಹೀಗೆ ದೇಹ ಇಲ್ಲದಿದ್ದರೂ ಮಗನ ಪ್ರೀತಿ ಆ ಮನೆಯೊಳಗೆ
ಇನ್ನೂ ಜೀವಂತವಾಗಿತ್ತು. ಕೊನೆಗೂ ಮಗ ತಾನು ಹೇಳಿದಂತೆ ಅಪ್ಪ ಅಮ್ಮನ್ನ ನೋಡ್ಕೊಳ್ಳೋದಕ್ಕೆ ದೇಹದ ಅವಶ್ಯಕತೆನೇ ಇರಲಿಲ್ಲ ಆತನಿಗೆ. ಅವನೇ ಆಸರೆ ಆಗ್ತಾನೆ. ಅಪ್ಪ ಅಮ್ಮನಿಗೂ ಖುಷಿಯಾಗಿರುತ್ತೆ. ಈ ಸ್ಟೋರಿನ ನೀವೆಲ್ಲರೂ ಕೇಳಿದ್ದೀರಾ? ಕೇಳಿದರೆ ಕಮೆಂಟ್ ಮಾಡಿ ಹೇಳಿ ಎಲ್ಲಿ ಅಂತ. ಹಾಗೆ ನಮ್ಮ ಯೋಧನ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಯೋಧನ ಆ ಕರ್ತವ್ಯ ಎಂದು. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.